ಏನೇ ಹೇಳು ನೀನು. ಅಯ್ಯೋ, ಆ ಸಾವ್ಕತಿ ಸೊಸೆಯವಳಲ್ಲ ಅವಳು, ಬೋಲು ಬಾಯಿ ಬಜರಿ ಬಿಡಣು, ಬೋಲು ಬಾಯಿ ಬಜರಿ. ಅಲ್ಲನೇನೆ ನಮ್ಮ ತಲೆಗೇನಿಯ ಹೊಡಿಯದ. ನನಗಂತೂ ತಲೆ ಎಲ್ಲ ಹಂಗೇನಿಯ ನೋವು ಬಂದ್ಬಿಟ್ಟೈತೆ ನನಗಂತೂ. ಯಪ್ಪ ನನಗಿನ್ನೇನು, ಅಯ್ಯೋ ಬಿಸ್ನೆಸ್ ಸ್ನಾನ ಮಾಡಿ ಆಮೇಲೆ ತಲೆಗಿಲೆಗೆ ರೊಕ್ತ ಇಕ್ತ ಎಪ್ಪು ಕಟ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಾನಂತೂ ಅಯ್ಯೋ ಉಚ್ಕೊಂಡು ಉಚ್ಕೊಬಿಟ್ಟೆ. ಓಹೋ, ನೆನೆ ಸರಿಯಾಗಿ ಒದೆ ತಿಂದ್ಬಿಟ್ಟು ಮೂಲಕ್ಕೆ ಬಿದ್ದವ್ರೆ. ಆಗಬೇಕು ನನ್ನ ಮಕ್ಕಳ ನಿಮಗೆ ಫ್ರೆಂಡು ಅಂದ್ಕೊಂಡು ಫ್ರೆಂಡೇನಿ ಹಾಳು ಮಾಡಿದಿರಲ್ಲ, ಆಗಬೇಕು. ಅಯ್ಯೋ ಬಿಡು, ಹೆಂಗನ ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ, ನಮಗೇನು ಸದ್ಯ ಇವ್ರನ್ನ ಇನ್ನ ನನ್ನ ಆದ್ನಿ ಗಂಡನ ತಂಟೆಗೆ ಬರೋಕ್ಕಿಲ್ವಲ್ಲ, ಸಾಕು. ಫಸ್ಟ್ ದನ ಹೊಡ್ಕೊಂಬಿಟ್ಟು ಬರೋಣಪ್ಪ, ಹೋಗಿ ಟೇಮ್ ಆಗೋಯ್ತು. ಅಲ್ಲ, ಇವಾಗ ನಾವು ಕುಡಿಯೋದು ಕಲಿಸಿದೀವಲ್ಲ ಅವನಿಗೆ, ಇವಾಗ ಸಾವ್ಕಾತಿ ನಮಗೆ ದುಡ್ಡು ಕೊಡ್ತಾಳೆ ತಾನೇ? ಇದೇನಿದು ಸಾವ್ಕಾತಿ ದುಡ್ಡು ಕೊಡ್ತಾಳೆ ಅಂತ ಏನೇನೋ ಮಾತಾಡ್ತಾವ್ರೆ? ನಾವೇನು ಕುಡಿಯೋದು ಕಲಿಸಿದೀವಲ್ಲ, ಕುಡಿಯೋದು ಕಲಿಸಿದ್ವಿ ಅಂತ ಹೇಳಿದ್ಮೇಲೆ ಸಾವ್ಕತಿ ನಮಗೆ ದುಡ್ಡು ಕೊಡಲೇಬೇಕು. ಕೊಡಲಿಲ್ಲ ಅಂತಂದ್ರೆ ಆಯ್ತದ? ಅವಳೇನು ಹೇಳಿದ್ದು, ದುಡ್ಡು ಅವನಿಗೆ ಕುಡಿಯೋದು ಕಲಿಸ್ಬೇಕು ನನ್ನ ಮಗಂಗೆ ಅಂತ ಹೇಳ್ಬಿಟ್ಟು ಹೇಳಿತ್ತಾನೆ. ಹೇಳಿದ್ಮೇಲೆ ಇನ್ನೇನೈತೆ, ನಾವು ಕುಡಿಯೋದನ್ನು ಕಲಿಸಿದ್ವಿ, ಹಂಗಾರು ದುಡ್ಡು ಕೊಡಲಿ ಬಿಡು. ಇವಾಗ ಎಷ್ಟು ದಿನ ಅಂತ ನಾವು ದಿನ ಕುಡ್ಸೋಕ್ಕಾಯ್ತದೆ ಕೂತ್ಕೊಂಡು? ಈಗ ಕುಡ್ಸಿದ್ವಿ ತಾನೇ ಒಂದು ಕಿತ, ಅವ್ನು ಬೇಕಾದ್ರೆ ದಿನ ಕುಡ್ಕೊಂತಾನೆ. ಆ ಸಾವ್ಕತಿ ಹತ್ರ ಹೋಗ್ಬಿಟ್ಟು ಸುಮ್ಕೆ ನಾವು ದುಡ್ಡು ಇಸ್ಕೋಬೇಕು ನೋಡು. ಅಂದರೆ ಮಗುಂಗೇನೇನೆಯ ಕುಡಿಯೋದು ಕಲಿಸು ಅಂತ ಹೇಳ್ಬಿಟ್ಟು ಹೇಳಿರೋದು ಸಾವುಕಾತಿನೇನಾ? ಅಯ್ಯೋ ದೇವ್ರೆ, ಈ ನನ್ನ ಮಕ್ಳು ಅದಕ್ಕೇನೆ ಕುಡಿಯೋದು ಕಲಿಸಿರೋದು. ಲೆಕ್ಕ ಹಾಕು, ಅವಳು ಏನು ಮಾಡಕ್ಕೆ ಹೊರಟವಳೆ ಅಂತಲೇ ಗೊತ್ತಾಯ್ತಿಲ್ವಲ್ಲ. ಏನು ಮಾಡಕ್ಕೆ ಹೊಂಟವಳೆ? ನಡಿಯೋಣ, ಸಾವ್ಕಾತಿ ಹತ್ರ ಹೋಗ್ಬಿಟ್ಟು ನಮ್ಮ ದುಡ್ಡನ್ನ ವಸೂಲಿ ಮಾಡ್ಕೊಬಿಡೋಣ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಬಿಡೋಕ್ಕಾಯ್ತದೆ? ಇವಾಗ ಅವ್ನು ಕುಡಿತಾನೋ ಬಿಡ್ತಾನೋ ಅದೆಲ್ಲ ನಮಗೆ ಬೇಡ. ಈಗ ನಮಗೆ ಬರೋ 50,000 ರೂಪಾಯಿ ದುಡ್ಡನ್ನ ಮೊದಲು ಇಸ್ಕೊಂಬಿಟ್ಟು ಬಂದ್ಬಿಡ್ಬೇಕು ಅಷ್ಟೇ. ನೀನಿಯ ಒಂದಿನ ಚಂದ 2 ದಿನ ಚಂದ. ನೆನ್ನೆ ಹೋಗಿದ್ರೆ ನೋಡ್ದ, ನಮ್ಮ ನೆನ್ನೆ ಬೈದ್ಬಿಟ್ಟು ಕಳಿಸ್ಬಿಟ್ಲು. ಹೋಗ್ರಿ ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವ್ಳು ಕೆಲಸ ಆಗೋ ತನಕ ಅಷ್ಟೇ ಕಾರಣ, ಆಮೇಲೆ ಫುಲ್ ಜೋರಾಗಿ ಜಗಳ ನೆನೆಯ ಮಾಡೋದು. ನಾವು ಹೇಳೋಣ ಅಷ್ಟೇ. ನೀನೇನೇ ಇವಾಗ ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಾವಂತೂ ನಿಮ್ಮ ಸೊಸೆಗೂ ಎಲ್ರಿಗೂ ಹೇಳ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟೇ ಈ ಕಿತ್ತ. ಕಳ್ಳ, ಹಂಗೆ ಮಾಡಿದ್ರೆ ನೀನು ಅವಳು ದಾರಿಗೆ ಬರೋದು. ಇಲ್ಲ ಅಂತಂದರೆ ಆ ಕಿತ್ತೋದು ಸಾವ್ಕಾತಿ ದಾರಿಗೆ ಬರ್ತಾಳೆ ಅಂತ ಅನ್ಕೊಂಡ? ಇಲ್ಲ, ಅವಳೆಲ್ಲ ದಾರಿಗೆ ಬರೋಕ್ಕಿಲ್ಲ. ಬೆದ್ರಿಸಿ ನೀನು ದುಡ್ಡು ಕಿತ್ಕೋಬೇಕು. ಆವತ್ತಿಂದನೂ ನಾವು ನೋಡಿಲ್ವಾ? ಹೇಳು, ಆವತ್ತಿಂದನೂ ನೋಡಿದ್ದೀವಿ ಅವಳು ಏನು ಮಾಡವಳೆ ಅಂತ ಹೇಳ್ಬಿಟ್ಟು, ಏನು ಮುಟ್ಟವಳೆ ಅಂತ ಹೇಳ್ಬಿಟ್ಟು. ಬಿಟ್ಕೊಂಡು ಕುತ್ಕೊಳಕ್ಕಾಯ್ತದ? ಎದ್ ನಡಿ ಹೋಗ್ಬಿಟ್ಟು ನಾವೇ ನೀ ಹೇಳೋಣ, ದುಡ್ಡು ಕೊಡ್ತೀಯೋ ಇಲ್ಲ ಅಂತಂದರೆ ಹೋಗ್ಬಿಟ್ಟು ನಿನ್ನ ಮಗಂಗೂ ನಿನ್ನ ಸೊಸೆಗೂ ಹೇಳೋದ ವಿಷಯನ ಅಂತ ಹೇಳ್ಬಿಟ್ಟು ಹೇಳೋಣ. ಈಗ ನೋಡು, ನಾವೇ ನೀ ಕೆಟ್ಟವರಾಗ್ಬಿಟ್ವಿ ಇವಾಗ. ಸೊಸೆ ಇದ್ರಾಗೆ ನಾವೇ ಕೆಟ್ಟರ ಹೋಗ್ಬಿಟ್ಟಿದ್ದೀವಿ. ಯಾಕೆ ಸುಮ್ಕೇನಿಯ? ನಡಿಲ್ಲ, ಒಂದು ಮಾತು ಕೇಳೋಣ. ನೋಡಿಲ್ಲ, ಹೋಗ್ಬಿಟ್ಟು ಒಂದು ಮಾತು ಕೇಳ್ಕೊಂಬಿಟ್ಟೆ ಬಂದ್ಬಿಡೋಣ. ಕೊಟ್ರೆ ಸೊರೈತು, ಕೊಡಲಿಲ್ಲ ಅಂತಂದರೆ ಹೋಗ್ಬಿಟ್ಟು ಅವ್ರ ಮಗಂಗೆ ನಮ್ಮ ಫ್ರೆಂಡ್ ಅಲ್ವೇನಾ, ಹೋಗ್ಬಿಟ್ಟು ಒಂದು ಮಾತು ಹೇಳೋಣ. ಹಿಂಗೆ ನಿಮ್ಮ ಅಮ್ಮ ಹೇಳ್ಕೊಡ್ತ್ಕಣಪ್ಪ ಕುಡ್ಸು ಅಂತ ಹೇಳ್ಬಿಟ್ಟು, ಅದಕ್ಕೆ ಕುಡ್ಸೋದ್ವಿ ನಮ್ಮ ತೆಪ್ಪಾಯ್ತಕ್ಕೆ ಸಮಸ್ಬಿಡು ಅಂತ ಹೇಳ್ಬಿಟ್ಟು ನಾವೇ ಹೇಳ್ಕೊಂಬಿಟ್ಟು ಬರೋಣ ನಡಿ. ಎದ್ದೋಳ, ಯಾಕೆ ಹೋಗೋಣ. ಈ ಸಾವ್ಕಾತಿ ಇಷ್ಟೊಂದು ವಿಷದಾವ, ಯಪ್ಪ ನನಗಂತೂ ಗೊತ್ತಿರಲಿಲ್ಲ. ಆಸ್ತಿಗೋಸ್ಕರ ಅಮ್ಮ ಮಗಳು ಸೇರ್ಕೊಂಡು ಪಾಟಿ ಕಿತ್ತೋದು ಕೆಲಸ ಮಾಡ್ತಾವ್ರೆ ಅಂತ ಹೇಳಿದ್ರೆ, ಅಲ್ಲ ಮನುಷ್ಯ ತಾನೆ ಎಲ್ಲನೂ. ಅವನು ಸಾಕಿರೋ ಮಗುನೇನಿಯ ಕುಡಿಸ್ಬಿಟ್ಟು ಹಾಳು ಮಾಡಕ್ಕೆ ನೋಡ್ತಾವಳಲ್ಲ ಇವಳು ಸಾವ್ಕಾತಿ. ನೀನು ಎಂತ ಕಿತ್ತೋದಳಿರ್ಬೇಡ ಅವಳಂತೂ. ಯಪ್ಪ, ಈ ವಿಷಯನ ಮೊದಲು ನಾನು ಹೋಗ್ಬಿಟ್ಟು ನನ್ನ ಆದ್ನಿಗೆ ಹೇಳ್ಬಿಡ್ಬೇಕು ಐಸುಗೆ. ಈ ನನ್ನ ಮಕ್ಕಳು ಮಾತಾಡಿರೋದೆಲ್ಲ ವೀಡಿಯೋನ ಮಾಡ್ಕೋಬೇಕಿತ್ತು ನಾನು. ಬಿಡು, ಏನಂತೆ ಇವಾಗ ಸಾವ್ಕಾತಿ ತಕ್ಕ ಹೋಗ್ಬಿಟ್ಟು ಅವರೇನೇ ಸರಿಯಾಗಿ ಉಳಿತಾರಲ್ಲ. ನನ್ನ ಆದ್ನಿ ನನ್ನ ಮಾತು ಹೇಳಿದ್ ಕೇಳ್ತಾಳೆ. ಹೋಗ್ಬಿಟ್ಟು ನನ್ನ ಆದ್ನಿಗೆ ನೆನೆಯ ಹೇಳ್ತೀನಿ, ಏನು ಎತ್ತ ಅಂತ ಹೇಳ್ಬಿಟ್ಟು, ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಅವಾಗ ದಾರಿಗೆ ಬರ್ತಾರಿರು. ಫಸ್ಟ್ ಹೊಸ ಹೊಡ್ಕೊಂಡು ಹೋಗೋಣಪ್ಪ ಬಿರ್ನ ಮಂತಕ್ಕೆ. ಎಲ್ಲದವು ನಮ್ಮ ಹಸುಗಳು. ಅಯ್ಯೋ ಹೋಗತ್ತ, ಈ ಕೆರೆ ತಾಗ ಬರ್ತವೆ, ಮೇಯ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದು ಎತ್ತೋತವ. ನನ್ನ ಗಂಡಂಗೆ ಹೇಳ್ದೆ ಕೊಟ್ಟಾಕು ಅಂತ ಹೇಳ್ಬಿಟ್ಟು, ಕೊಟ್ಟಾಕ್ದಿದ್ದಂಗೆ ಸುಮ್ಕೇನೇನಿಯ ನಮ್ಮನ್ನು ಅಯ್ಯೋ ಅನ್ನಿಸ್ಬಿಡ್ತಾನಪ್ಪ. ಅಯ್ಯೋ ಬಿಟ್ಬಿಡ್ತಾನೆ. ಎಲ್ಲಿ ಹೋಯ್ತವೋ ಏನು ಕತೆಯೋ. ಅಯ್ಯೋ ಆ ಕಡೆ ಹೋಗ್ಬಿಟ್ಟವೆ ಹೋಗತ್ತೆ. ಯಾವಳು ಹೊಡ್ಕೊಬತ್ತಾಳೆ ಇವಾಗ ಅಲ್ಲಿ ಗಂಟ ಹೋಗಿ ಮಾಡಿ. ಅಯ್ಯೋ ನನಗಂತೂ ನೀವು ಹೊಡ್ಕೊಂಬರಕ್ಕಾಗಿಲ್ಲ ಕಣಪ್ಪು. ಸುಸ್ತಾಗೋಗ್ಬಿಡ್ತೀನಿ ಅಷ್ಟೇ. ನನ್ನ ಗಂಡನೇನಿಯ ಕಳಿಸ್ತೀನಿ, ಹೋಗ ನೀರಾಗಿ ಇಳಿದ್ಬಿಟ್ಟು ಆ ಕಡೆಗೆ ಹೋಗಿ ದನ ನೋಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ನಾನು ಒಬ್ಳೆ ಎಲ್ಲಿಂದ ಈ ಸೀರೆ ಎಲ್ಲ ನೆಂದೋಗ್ಬಿಡ್ತದೆ. ಯಾರೋ ಐತಾರೆ ತಗ, ನನ್ನ ಗಂಡಂಗೆ ಹೇಳ್ತೀನಿ ಹೋಗಿ. ನನ್ನ ಮಾತು, ನನ್ನ ಕಷ್ಟ ಯಾರಿಗೂ ಕೇಳಿಸ್ತಿಲ್ಲ. ನನಗಂತೂ ಮುಕ್ತಿ ಬೇಕು. ನನಗೆ ಮುಕ್ತಿನೇ ಸಿಗ್ತಾ ಇಲ್ಲ. ಮುಕ್ತಿ ಸಿಕ್ತು ಅಂತ ಹೋಗಿರೋಳು ಮತ್ತೆ ವಾಪಸ್ ಬಂದಂಗೆ ಹೋಗ್ಬಿಡ್ತಲ್ಲ. ನನಗೆ ಯಾರು ಮುಕ್ತಿನೇ ಕೊಡ್ತಾ ಇಲ್ಲ. ಈ ಪೊದ್ದು ನೆನೆಯ ಸರಿ, ಯಾರೋ ಏನೋ ಗೊತ್ತಿಲ್ಲ, ಆದರೂ ನನ್ನ ಮಗನಿಗೆ ಎಷ್ಟೆಲ್ಲ ಸಹಾಯ ಮಾಡ್ತಾವಳೆ. ಭಾಳ ಒಳ್ಳೆಯವಳು ಅಂತ ಅನ್ನಿಸ್ತದೆ. ನನ್ನ ಕೈಲಿ ಏನೂ ಮಾಡೋಕ್ಕಾಯ್ತಿಲ್ಲ, ಆದರೆ ಪೊದ್ದು ಎಲ್ಲನೂ ಮಾಡ್ತಾವಳೆ. ನನ್ನ ಮಗ ಕುಡಿದು ಹಾಳಾಗೋಗ್ಬೇಕಾದ್ರೆ ಎಷ್ಟೆಲ್ಲ ಸಹಾಯ ಮಾಡಿ ಕುಡಿಯೋದು ನೆನೆಯ ಬಿಡಿಸ್ಬಿಟ್ಲು. ಈಗ ನಾನು
ಇವಳು ಸಹಾಯ ತಗೊಂಡ್ಲೇಬೇಕು. ಪದ್ದು ಪದ್ದು ಅಯ್ಯೋ, ಇದ್ಯಾನಪ್ಪ, ಇದ್ಯಾವುದೋ ಪ್ರೇತಾತ್ಮ ಅನ್ನಿಸ್ತದಿದು. ಅಬ್ಬಬ್ಬಬ್ಬ, ಅಯ್ಯೋ ನನ್ನ ಗಂಡ ಯಾವಾಗ ಹೇಳ್ತಿದ್ದ, ಕೆರೆ ತಾಕ ಒಬ್ಳೆ ಹೋಗ್ಬೇಡ, ಕೆರೆ ತಾಕ ಒಬ್ಳೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಾನೇ ಕೇಳ್ದಿದ್ದಂಗೆ ಇಲ್ಲಿಗೆ ಬಂದ್ಬಿಟ್ನ. ಅಯ್ಯೋ ದೇವ್ರೆ, ಅಬ್ಬಬ್ಬಬ್ಬ, ನೀನೇ ಕಾಪಾಡು. ಅಮ್ಮೋ, ಹತ್ರಕ್ಕೆ ಬರಬೇಡ, ಹತ್ರಕ್ಕೆ ಬರಬೇಡ. ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಅಯ್ಯೋ, ಎದ್ದೊಳಕ್ಕೂ ಆಯ್ತಿಲ್ವಲ್ಲ, ಕೈ ಕಾಲೆಲ್ಲ ಸೇದ್ಕೊಂಡಂಗೆ ಆಗ್ಬಿಟ್ಟವಲ್ಲ. ಅಯ್ಯೋ, ನನ್ನ ಗಂಡ ಯಾರು ಇಲ್ವಲ್ಲ ಅಕ್ಕಪಕ್ಕ. ಪದ್ದು ಪದ್ದು ಹೆದರ್ಕೋಬೇಡ, ನಾನು ಹಿಂಗೆ ಏನು ಮಾಡೋಕ್ಕಿಲ್ಲ, ಹೆದರ್ಕೋಬೇಡ. ಅಯ್ಯೋ, ದೆಯ್ಯ ಮಾತಾಡ್ತಾ ಇತ್ತಲ್ಲಪ್ಪೋ, ಎದ್ರಕೋಬೇಡ ಅಂತಂದ್ರೆ. ನಾನು ಹಿಂಗೆ ಏನು ಮಾಡೋಕ್ಕಿಲ್ಲ, ಹೆದರ್ಕೋಬೇಡ. ನೀನು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೀಯ, ನನಗೆ ಭಾಳ ಸಹಾಯ ಮಾಡ್ತಾ ಇದೀಯ. ನನ್ನ ಕೈಲಿ ಮಾಡೋಕ್ಕಾಗ್ದಿರೋದನ್ನ ನೀನು ಮಾಡ್ತಾ ಇದೀಯ. ಅದಕ್ಕೆ ನನಗೆ ಭಾಳ ಭಾಳ ಸಂತೋಷ ಆಗೋಗ್ಬಿಟ್ಟೈತೆ. ನೋಡು, ನೀನು ನನ್ನ ಮಗನಿಗೆ ಭಾಳ ಸಹಾಯ ಮಾಡ್ತಾ ಇದೀಯ. ನಿನಗೆ ತುಂಬ 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 ಧನ್ಯವಾದಗಳು. ಅಯ್ಯೋ ತಾಯಿ, ನಾನು ಯಾರಿಗೂ ಸಹಾಯ ಮಾಡ್ತಾ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡು. ಅಯ್ಯೋ, ನನ್ನ ಗಂಡ ಹೇಳಿದ್ದೆ ಸರಿ, ಕೆರೆತಾಗ ಒಬ್ಳೆ ಹೋಗ್ಬೇಡ, ದೆಯ್ಯಗಳು ಕಟ ಶಾನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡು. ಅಯ್ಯೋ, ನಾನಿನ್ನೇನು ಮಾಡೋಕ್ಕಿಲ್ಲ. ಅದು ಏನು ಅಂತಂದರೆ, ಆ ಸಾವ್ಕಾತಿ ನನ್ನ ಮಗುನ ಭಾಳ ಭಾಳ ಅಂತಂದರೆ ನೋವು ಮಾಡ್ತಾವಳೆ. ಅವನು ಹಾಳು ಮಾಡಬೇಕು ಅಂತೇಳ್ಬಿಟ್ಟು ತುಡಿಗಾಲಾಗಿ ನಿಂತವಳೆ. ನಾನು ಏನೇನೋ ಪ್ರಯತ್ನ ಪಟ್ಟೆ, ಅವಳಿಗೆ ಗೊತ್ತಾಗೋಗ್ಬಿಟ್ಟೈತೆ. ಎಲ್ಲೋ ಆತ್ಮದ ಸಂಚಾರ ಆಗ್ತಾಯಿತ್ತು ಮನೆತಾಗೆ ಅಂತ ಹೇಳ್ಬಿಟ್ಟು ಮನೆತಾಗೆ ಎಲ್ಲನೂ ಎಲ್ಲ ದಿಗ್ಬಂಧನ ಮಾಡಿಸ್ಬಿಟ್ಟವಳೆ. ನನ್ನ ಮಂತಕ್ಕೆ ಬೇರೆ ಹೋಗೋಕ್ಕಾಯ್ತಾ ಇಲ್ಲ ಪದ್ದು. ಏನಾರ ಮಾಡಿ ನನ್ನ ಮಗನ ಜೀವನನ ನೀನೇ ಸರಿ ಮಾಡಬೇಕು. ನೀನು ಹಿಂದೆಗಡೆ ನಿಂತ್ಕೊಂಡು ನಾನು ಎಷ್ಟು ಸಹಾಯ ಬೇಕೋ ಅಷ್ಟು ಸಹಾಯ ಎಲ್ಲನೂ ಮಾಡ್ತೀನಿ. ಹಿಂದೆಗಡೆ ನಾನು ನಿಂತ್ಕೊಂಡಿರ್ತೀನಿ. ಮಂತಕ್ಕೆ ಹೋಗ್ದಿದ್ದಂಗೆ, ಅವ್ರನ್ನ ಯಾರು ಮುಟ್ದಿದ್ದಂಗೆ ಏನೇನೋ ಮಂತ್ರ ಮಾಡಿಸ್ಕೊಂಬಿಟ್ಟು ಬಂದ್ಬಿಟ್ಟವಳೆ. ನಾನು ಇಷ್ಟು ದಿನ ಹೆಂಗೋ ಓಡಾಡ್ಕೊಂಡು ಅವಳಿಗೆ ಬುದ್ಧಿ ಕಲಿಸ್ಕೊಂಡಿದ್ದೆ. ಆದರೆ ನಂಗೆ ಇವಾಗ ಆಯ್ತಿಲ್ಲ ಪದ್ದು, ಆಯ್ತಾ ಇಲ್ಲ. ದಯವಿಟ್ಟು ನೀನೇ ಸರಿ ನನ್ನ ಮಗನ ಜೀವನ ಸರಿ ಮಾಡೋಕ್ಕೆ. ನನ್ನ ಆತ್ಮಕ್ಕೆ ಮುಕ್ತಿ ಸಿಗಬೇಕು ಅಂತಂದರೆ ನನ್ನ ಮಗ ಸಂದಕ್ಕಿರೋದನ್ನ ನಾನು ನೋಡಬೇಕು. ಆವಾಗೇ ನನಗೆ ಮುಕ್ತಿ ಸಿಗೋದು. ದಯವಿಟ್ಟು ಇದೊಂದೇ ಒಂದು ನನ್ನ ಆಸೆನ ಪೂರೈಸ್ಬಿಡು. ಅಂದರೆ ನೀವು ಸಾವುಕಾರವರ ದೊಡ್ಡ ಹೆಂಡ್ತಿನ? ಹ್ಞೂ, ನಾನೇ ದೊಡ್ಡ ಹೆಂಡ್ರು. ನನ್ನ ಸೊಸೆ ಹತ್ರ ಹೋಗ್ಬಿಟ್ಟು ಐಸು ಹತ್ರನೂ ಮಾತಾಡಿದೆ ಒಂದು ಕಿತ. ಆದರೆ ಇವಾಗ ಆ ಸಾವುಕಾರ್ತಿ ಎಲ್ರಿಗೂ ಏನೇನೋ ಮಂತ್ರ ಮಾಡಿಸ್ಬಿಟ್ಟಿಕ್ಕವಳೆ. ಯಾರ ಹತ್ರನೂ ನಾನು ಹೋಗೋಕ್ಕಾಯ್ತಿಲ್ಲ ಪದ್ದು. ನೀನೇ ನನ್ನನ್ನು ಕಾಪಾಡಬೇಕು ಪದ್ದು. ನೀನೇ ನನ್ನ ಆತ್ಮಕ್ಕೆ ಮುಕ್ತಿ ಸಿಗಂಗೆ ಮಾಡಿಬಿಡು. ನನ್ನ ಮಗಂಗೆ ಒಂಚೂರು ಬುದ್ಧಿ ಹೇಳು. ಅಯ್ಯೋ, ಈ ದೆಯ್ಯಗಳೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ಕಷ್ಟ ಹೇಳ್ಕೊಳಂಗೆ ಆದ್ವಲ್ಲಪ್ಪ. ಪದ್ದಿ, ಯಾವ ಬೀದಿಗೆ ಬಂದ್ಬಿಟ್ಟೆ ನೀನು? ಈ ದೆಯ್ಯಗಳು ನೋಡಿ ನನಗಂತೂ ಸೊಳ್ಳಿ ಜ್ವರ ಬರೋದಂತೂ ಪಕ್ಕ. ಎದ್ದೊಳಗೆ ಕೈ ಕಾಲೆಲ್ಲ ಎಳ್ಕೊಂಬಿಟ್ಟವೆ, ಎದ್ದೊಳಗಾಯ್ತಿಲ್ಲ. ಅಯ್ಯಮ್ಮ ನೋಡ್ರೆ ಇಷ್ಟುದ್ದ ಬಂದು ನಿಂತ್ಕೊಂಡವಳೆ. ಅಯ್ಯೋ ದೇವ್ರೇ. ಪದ್ದು, ನೀನು ನನಗೆ ಸಹಾಯ ಮಾಡು. ನಾನು ನಿನಗೆ ಏನು ಬೇಕೋ ಎಲ್ಲ ಥರ ಸಹಾಯನೂ ಮಾಡ್ತೀನಿ. ನಾನು ನಂಬು ಪದ್ದು, ನಾನು ನಂಬು. ಸರಿ ಸರಿ ಮಾಡ್ತೀನಿ. ದಯವಿಟ್ಟು ಸದ್ಯಕ್ಕೆ ಇಲ್ಲಿಂದ ಹೊಂಟೋಗ್ಬಿಡು. ವಯಸ್ಸು ಆನೆ ಆಯ್ತೈತೆ. ನಾಳೆಗೆ ಗ್ಯಾರಂಟಿನೂ ಸೊಳ್ಳಿ ಜ್ವರ ಬಂದ್ಬಿಡ್ತದೆ ನನಗೆ. ನೀನು ಹೇಳಿಬಿಟ್ರು ನನ್ನ ಆಜ್ಞೆ ಅಲ್ವಾ ಅವಳು, ನನ್ನ ಆಜ್ಞೆಗೆ ಸಹಾಯ ಮಾಡೇ ಮಾಡ್ತೀನಿ ನಾನು. ನೀನೇ ನನಗೇನು ಸಹಾಯ ಮಾಡೋಕ್ಕೆ ಬರಬೇಡ. ಇಲ್ಲ ಪದ್ದು, ಉಪಕಾರಕ್ಕೆ ಪ್ರತ್ಯುಪಕಾರ ನಾನು ಮಾಡೇ ಮಾಡ್ತೀನಿ. ನಾನು ಹಿಂಗೆ ಯಾವಾಗನ ಕಾಣಿಸ್ಕೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮ ಮನೆಗಿರಕ್ಕೆ ನಂಗೆ ಅವಕಾಶ ಕೊಡ್ತೀಯಾ? ಏಯ್, ನನ್ನ ಮನೆ ನೀನು ಸ್ಮಶಾನ ಅನ್ಕೊಬಿಟ್ಟಿದ್ಯಾ? ನಮ್ಮ ಮನೆಗಿರಾಗ ಅವಕಾಶ ಕೊಡೋಕ್ಕೆ? ಸುಮ್ಮನೆ ಇಲ್ಲಿಂದ ಹೊಂಟೋಗು. ನನಗೆ ಸುಮ್ಮನೆ ಗಾಬರಿ ಮಾಡಬೇಡ ನೀನು. ಈಗಲೇ ಕೈಕಾಲು ನಡುಕ್ತಾವೆ. ಪದ್ದು, ನಿಮ್ಮ ಮನೆಗೆ ಇರಿಸ್ಕೊಳಕ್ಕೆ ಅವಕಾಶ ಕೊಡೋಗಂಟ ನಾನಂತೂ ಬಿಡೋಕ್ಕಿಲ್ಲ. ನಾನಂತೂ ನಿನ್ನ ಜೊತೆ ನಿನ್ನ ಹಿಂದೆ ನೀನು ಓಡಾಡ್ತಾ ಇರ್ತೀನಿ. ಎಸ್ಕೇಪ್. ಪದ್ದು, ಸತ್ತ ಮೇಲೂ ನಮ್ಗೆ ಕೆಲವೊಂದು ಆಸೆ ಇರ್ತವೆ, ಯಾರೂ ನೆರವೇರ್ಸೋಕ್ಕಿಲ್ವಲ್ಲಪ್ಪ.